ಹಲೋ ಹಾಯ್ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರಗಳು. ಇವತ್ತು ನಿಮಗೆ ಒಂದು ಬಿಗ್ ಬಾಸ್ 12ನ ಇವತ್ತಿನ ಪ್ರಮೋದ್ ಬಗ್ಗೆ ನಿಮ್ಮ ಹತ್ರ ರಿವ್ಯೂ ಮಾಡಲಿಕ್ಕೆ ಬಂದಿದ್ದೀನಿ. ಅದೇನಪ್ಪ ಅಂದರೆ, ಇವತ್ತು ಈ ಕಿಚ್ಚನ ಬಾದ್ಶಾ ಎಪಿಸೋಡ್ನಲ್ಲಿ ಹೇಳ್ತಾರೆ, ನಿಮ್ಮ ಪ್ರಕಾರ ಈ ಬಿಗ್ ಬಾಸ್ ಮನೆಯಲ್ಲಿ ಯಾರ ಪಾಪದ ಕೂಡ ತುಂಬಿದೆ ಅನ್ನುವಂಥ ಮಾತನ್ನು ಕೇಳಿದಾಗ ಗಿಲ್ಲಿ ಅವರು ನೇರವಾಗಿ ಏನು ವಿಚಾರ ಮಾಡಿದೆ, ರಜತ್ ಕಿಶನ್ ಅವರ ಹೆಸರನ್ನು ಹೇಳ್ತಾನೆ. ಯಾಕಂದರೆ ಅವ್ರು ಏನು ಹೇಳ್ತಾರೆ ಗಿಲ್ಲಿ ಅವರಂದ್ರೆ, ಈ ರಜತ್ ಹೇಳ್ತಾನೆ ಬಿಗ್ ಬಾಸ್ ಮನೆಯಲ್ಲಿರುವಂಥವ್ರು ಯಾರಿಗೂ ಈ ಟಾಸ್ಕ್ಗಳ ಬಗ್ಗೆ, ಟಾಸ್ಕ್ಗಳ ಇರುವಂಥ ರೂಲ್ಸ್ಗಳ ಬುಕ್ ಬಗ್ಗೆ ಏನು ತಿಳುವಳಿಕೆನೇ ಇಲ್ಲ ಅರ್ಧ ಜನಕ್ಕೆ ಅನ್ನುವಂಥ ಮಾತನ್ನು ಹೇಳ್ತಾನೆ. ಹಾಗಾಗಿ ಈ ರಜತ್ ಹೇಳಿರುವಂಥ ಮಾತು ತಪ್ಪು, ಅದಕ್ಕೋಸ್ಕರ ನಾನು ಈ ರಜತ್ ಮೇಲೆ ಕಪ್ಪು ನೀರಿನ ಮಸಿಯನ್ನು ಹಾಕ್ತೀನಿ, ತನ್ನ ಪಾಪದ ಕೂಡ ತುಂಬಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಒಂದು ಬಕೆಟ್ನಲ್ಲಿ, ಒಂದು ಗಾಜಿನ ಬಕೆಟ್ನಲ್ಲಿ ಈ ಒಂದು ಗ್ಲಾಸ್ನಿಂದ ಕಪ್ ಗ್ಲಾಸ್ ಇರ್ತಲ್ಲೋ ಆ ಗ್ಲಾಸಿಂದ ಕಪ್ಪು ನೀರನ್ನು ಆ ಗಾಜಿನ ಕೊಡಕ್ಕೆ ಹಾಕಬೇಕಾಗುತ್ತೆ. ಆಗ ರಜತ್ ಸಿಡಿದು ಹೇಳ್ತಾನೆ, ಇಲ್ಲ ನಾನು ಸೋಲವಾಗಿ ಬಂದಿದ್ದೀನಿ, ನಾನು ಸೋಲವಾಗಿ ಒಬ್ಬಂಟಿಯಾಗಿ ಹೊಡೆದು ಹಾಕ್ತೀನಿ ಎಲ್ಲ ಟಾಸ್ಕ್ಗಳನ್ನು ಅನ್ನುವಂಥ ಮಾತನ್ನು ಹೇಳಿದಾಗ ಈ ಗಿಲ್ಲಿ ಅವರು ಹೇಳ್ತಾರೆ, ಇಲ್ಲ ರಜತ್ ಅವ್ರು ಹೇಳೋದೆಲ್ಲ ಸುಳ್ಳು, ಅವ್ರ ಕಡೆಯಿಂದ ಏನು ಆಗಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ಯಾವಾಗ ಗಿಲ್ಲಿ ರಜತ್ಗೆ ಈ ಮಾತನ್ನು ಹೇಳಿ ಈ ರಜತ್ಗೆ ಈ ಕರಿ ನೀರನ್ನು ಕೊಡದಲ್ಲಿ ಹಾಕ್ತಾನೋ, ಆ ಗಾಜಿನ ಕೊಡದಲ್ಲಿ ಏನು ಗಿಲ್ಲಿ ಹಾಕ್ತಾನೆ, ಆವಾಗ ಗಿಲ್ಲಿ ಈ ರಜತ್ಗೆ ಕೋಪ ಬರುತ್ತೆ. ಇಲ್ಲ, ನಾನು ಗಿಲ್ಲಿ ಬಗ್ಗೆ ಹೇಳಿಲ್ಲ, ಮನೆಯಲ್ಲಿ ಆ ಗಿಲ್ಲಿ ಟಾಸ್ಕನ್ನೇ ಆಡಲ್ಲ, ಅಂಥದ್ರಲ್ಲಿ ಗಿಲ್ಲಿಗೆ ನಾನು ಯಾಕೆ ಹೇಳಿ, ನಾನು ಹೇಳಿದ್ದು ಟಾಸ್ಕ್ಗಳನ್ನು ಆಡುವಂಥವ್ರಿಗೆ, ಟಾಸ್ಕ್ಗೆ ಆದ ಬರೀ ಖಾಲಿ ಕೂತು ಇಲ್ಲಿವರೆಗೆ ಬರ್ತಾ ಇದ್ದಾನೆ ಅನ್ನುವಂಥ ಮಾತನ್ನು ಈ ರಜತ್ ಹೇಳಿದಾಗ ಗಿಲ್ಲಿಗೂ ಕೋಪ ಬರುತ್ತೆ. ನಾನು ಆಡಿರುವಂಥ 10 ಟಾಸ್ಕ್ಗಳಲ್ಲಿ 8 ಟಾಸ್ಕ್ಗಳನ್ನು ಗೆದ್ಕೊಂಡು ಬಂದಿದ್ದೀನಿ, ನಾನು ಹೀಗೆ ಇಲ್ಲಿವರೆಗೂ ಬಂದಿದ್ದಿಲ್ಲ, ಮೊದಲನೇ ದಿನದಿಂದ ಇಲ್ಲಿವರೆಗೂ ನಾನು ಸುಮ್ಮನೆ ಬಂದಿಲ್ಲ, ಟಾಸ್ಕ್ಗಳನ್ನು ಆಡ್ಕೊಂಡೇ ಬಂದಿದ್ದೀನಿ, ಸುಮಾರು 10ರಲ್ಲಿ 8 ಟಾಸ್ಕ್ಗಳನ್ನು ಗೆದ್ಕೊಂಡೇ ಬಂದಿದ್ದೀನಿ. ಎಲ್ಲ ಒಂದು ಕಡೆ ಮೂಲೆಯಲ್ಲಿ ಕೂತ್ಕೊಂಡು ರಜತ್ ಇಷ್ಟು ದಿನ ಬಂದಿದ್ದಾನೆ, ಇದೆಲ್ಲ ಆತನೇ ಟಾಸ್ಕ್ ಆಡಲ್ಲ, ಸುಮ್ಮನೆ ಆತಗೆ ಟಾಸ್ಕ್ ಕಿಂಗ್ ಅಂತೇಳಿ ಹೋದ ಸೀಸನ್ನಲ್ಲಿ ಹೆಸರು ಕೊಟ್ಟಿದ್ರು, ಆದರೆ ಏನು ಟಾಸ್ಕ್ ಮಾಸ್ಟರ್ ಅಲ್ಲ, ಆತ ಟಾಸ್ಕ್ ಸುಮ್ಮನೆ ಕೂತ್ಕೊಂಡು ಬಂದಿದ್ದಾನೆ ಈ ರಜತ್ ಅನ್ನುವಂಥ ಮಾತನ್ನು ಗಿಲ್ಲಿ ಹೇಳಿದಾಗ, ಇಲ್ಲ, ನನ್ನ ಮೇಲೆ ಯಾರ್ಯಾರು ನೀರನ್ನು ಹಾಕಿದಾರೋ ಅವ್ರನ್ನ ಮನೆಗೆ ಕಳಿಸೇ ನಾನು ಮನೆಗೆ ಹೋಗ್ತೀನಿ ಅನ್ನುವಂಥ ಮಾತನ್ನು ಈ ರಜತ್ ಗಿಲ್ಲಿಯ ಬಗ್ಗೆ ಹೇಳಿದಾಗ ಗಿಲ್ಲಿನೂ ಹೇಳ್ತಾನೆ, ನಾನು ಕೂಡ ಈ ಅಪ್ಪನ ಮನೆಗೆ ಕಳಿಸೇನೆ ನಾನು ಮನೆಗೆ ಹೋಗ್ತೀನಿ ಅನ್ನುವಂಥ ಮಾತನ್ನು ಗಿಲ್ಲಿ ಕೂಡ ರಜತ್ಗೆ ಸಖತ್ತಾಗಿ ಟಕ್ಕರ್ ಕೊಡ್ತಾನೆ ಅಂತಲೇ ಹೇಳ್ಬೋದು. ಈ ಮುಂಚೆ ರಜತ್ ಅಶ್ವಿನಿ ಗೌಡನ್ನ ಎದುರು ಹಾಕ್ಕೊಂಡು ಆಯಮ್ಮಗೆ ಟಕ್ಕರ್ ಕೊಡ್ತಾ ಆಯಮ್ಮನ ಜೊತೆ ಕಿರಿಕ್ ಮಾಡ್ಕೊಳ್ತಾ ಇದ್ದ. ಆದರೆ ಈಗ ರಜತ್ ಮತ್ತೆ ಗಿಲ್ಲಿನ ಟಕ್ಕರ್ ಕೊಟ್ಟು ಗಿಲ್ಲಿನ ಎದುರು ಹಾಕ್ಕೊಂಡು ಎಷ್ಟು ದಿನ ಮನೆಯೊಳಗಿರ್ತಾನೋ ಗೊತ್ತಿಲ್ಲ. ಯಾಕಂದರೆ ಆಯಪ್ಪ ಹೇಳಿದ್ದು ಏನೋ ಒಂದು ಪಾಯಿಂಟ್, ಪೂರ್ವಗ್ರಹ ಪೀಡಿತರಾಗಿ ಬಂದುಬಿಟ್ಟಿದ್ರು ಮನೆಯೊಳಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ. ಯಾಕಂದರೆ ಸುಮ್ಮನೆ ಅತಿಥಿಯಾಗಿ ಬಂದುಬಿಟ್ಟು ವೈಲ್ಡ್ ಕಾರ್ಡ್ ಎಂಟ್ರಿ ಅನ್ನುವಂಥ ಕಾರ್ಡನ್ನು ತಗೊಂಡು ಮನೆಯಲ್ಲಿ ಇದ್ದಂಥ ರಜತ್ ಹೋದ ಸಾರಿ ಮಾಡಿದಂತೆ ಯಾವ ಪವಾಡನೂ ಇಲ್ಲಿ ನಡೆಯಲ್ಲ ಅಂತಲೇ ಹೇಳ್ಬೋದು ವೀಕ್ಷಕರೇ. ಗಿಲ್ಲಿ ಅನ್ನೋ ಸಾಮಾನ್ಯ ವ್ಯಕ್ತಿ ಅಲ್ಲ, ಕಾಮಿಡಿ ಮೂಲಕವೂ ಬಿಗ್ ಬಾಸ್ ಮನೆಯಲ್ಲಿ ಇಲ್ಲಿವರೆಗೆ ಬೆಳೀತಾ ಬಂದಿದ್ದಾನೆ, ಟಾಸ್ಕ್ಗಳ ಮುಖಾಂತರ ಇಲ್ಲಿವರೆಗೆ ಬೆಳೀತಾ ಬಂದಿದ್ದಾನೆ. ಜನ ಏನು ನಾಮಿನೇಷನ್ ಅಂತ ಬಂದಾಗ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಗಿಲ್ಲಿ ಅವ್ರನ್ನ ಸೇವ್ ಮಾಡೋಕೆ ಇಡೀ ಕರ್ನಾಟಕದ ಜನ ಓಟ್ ಹಾಕಿ ನಂಬರ್ 1 ಸ್ಥಾನದಲ್ಲೂ ತಂದು ಕೂಡಿಸಿದ್ದಾರೆ. ಇಷ್ಟು ದಿನದವರೆಗೆ ಯಾರಿಗೂ ಸಿಗಲಾರದಷ್ಟು ಲಕ್ಷ ಲೆಕ್ಕದಲ್ಲಿ ಮತಗಳು ಈವರೆಗೆ ಆ ಗಿಲ್ಲಿ ನಟನಿಗೆ ಸಿಕ್ಕಿದ್ದೆ. ಅಂಥ ಗಿಲ್ಲಿ ಟಕ್ಕರ್ ಅಂತ ಬಂದಾಗ, ಕೌಂಟ್ರ್ ಅಂತ ಬಂದಾಗ ಸುಮ್ಮನೆ ಕೂಡುವಂಥ ವ್ಯಕ್ತಿ ಅಲ್ಲ. ಆ ಮನುಷ್ಯನಿಗೆ ಕೂತಲ್ಲೇ ಕಾಮಿಡಿ ಬಂದ್ಬಿಡುತ್ತೆ, ಕೂತಲ್ಲೇ ಏನು ಆನ್ಸರ್ ಕೊಡಬೇಕು ಅನ್ನುವಂಥ ಮೈಂಡ್ ಆ ವ್ಯಕ್ತಿ ಹತ್ರ ಇರುತ್ತೆ. ಗಿಲ್ಲಿ ಫೈನಲಿಸ್ಟಲ್ಲಿ ಒಬ್ಬರು ಅನ್ನುವಂಥ ಮಾತು ಸುಳ್ಳಲ್ಲ. ಈ ರಜತ್ ಅಂತೂ ಇಂಥ ಗಿಲ್ಲಿ ನಟನಿಗೆ ಲೆಕ್ಕನೆಲ್ಲ. ಹೋದ ಸಾರಿ ಈ ಲಮಾಣಿ ಹನುಮಂತನಿಗೆ ಈ ರಜತ್ ಕಿಶನ್ ಹೇಗೆ ಕಾಮಿಡಿ ಥರ ಆಗಿಬಿಟ್ಟಿತ್ತು, ಆ ಥರವಾಗಿ ಈ ಗಿಲ್ಲಿಗೂ ಕೂಡ ಈ ರಜತ್ ಕಿಶನ್ ಕಾಮಿಡಿ ಆಗಿಬಿಟ್ಟಿದ್ದಾನೆ. ಅಲ್ಲೆಲ್ಲೋ ಹನುಮಂತನಿಗೆ ಹೆದರ್ಬಿಟ್ಟಿದ್ದ ರಜತ್ ಹೋದ ಬಿಗ್ ಬಾಸ್ ಸೀಸನ್ 11ನಲ್ಲಿ. ಆದರೆ ಇಲ್ಲಿ ಆ ಅನುಭವವನ್ನು ಇಲ್ಲಿ ತೋರಿಸ್ತಾ ಇದ್ದಾನೆ. ಈ ಗಿಲ್ಲಿಗೆ ಹೆದರ್ಕೊಂಡಿರುವಂಥ ರಜತ್ ಕಿಶನ್ ಅದನ್ನ ಇಲ್ಲಿ ತೋರಿಸ್ಕೊಳ್ತಾ ಇಲ್ಲ. ಯಾಕಂದರೆ ಹೋದ ಸಾರಿ ಹನುಮಂತನಿಗೆ, ನನಗೆ ಹನುಮಂತ ಅಂದರೆ ಹೆದರಿಕೆ ಸರ್, ಅವನು ಬರೇ ವ್ಯಕ್ತಿತ್ವದಿಂದ ಗೆದ್ದುಬಿಡ್ತಾನೆ ಅನ್ನುವಂಥ ಮಾತನ್ನು ಹೇಳಿದ್ದಲ್ಲ. ಅದಕ್ಕೆ ಇಲ್ಲಿ ಈ ಗಿಲ್ಲಿ ಮೇಲೆ ಅದನ್ನು ಹೊರಗೆ ಹೇಳ್ತಾ ಇದ್ದಲ್ಲ, ಮನಸ್ಸಲ್ಲಿದ್ದರೂ ಕೂಡ ಹೊರಗೆ ಹಾಕ್ತಾ ಇಲ್ಲ. ಆ ವ್ಯಕ್ತಿಗೆ ಗೊತ್ತಿದೆ ಗಿಲ್ಲಿನೇ ಫೈನಲ್ ಬರ್ತಾನೆ, ಗಿಲ್ಲಿನೇ ಗೆಲ್ತಾನೆ ಅಂತೇಳಿ ರಜತ್ ಕಿಶನ್ಗೆ. ಹಾಗಾಗಿ
ಕಳೆದ ಸೀಸನ್ನಲ್ಲಿ ಮಾಡಿದಂಥ ಯಾವುದೇ ತಪ್ಪುಗಳನ್ನು ಮಾಡದೆ ಇಲ್ಲಿ ಸೇಫ್ ಆಟವನ್ನು ಆಡ್ತಿರುವಂಥ ರಜತ್ ಕಿಶನ್ಗೆ ಇನ್ನೊಂದು ಟಕ್ಕರನ್ನು ಕೊಡ್ತಾನೆ, ಇನ್ನೊಂದು ಪಾಯಿಂಟ್ ಮೂಲಕ ಕೌಂಟ್ರನ್ನು ಕೊಡ್ತಾನೆ ಗಿಲ್ಲಿ. ಎಲ್ಲೋ ಒಂದು ಕಡೆ ಈ ಯಪ್ಪ ಇಷ್ಟು ದಿನ ಒಂದು ಬಾಲ್ಗಳನ್ನು ಆಡದೆ ಇಲ್ಲಿವರೆಗೆ ಸೈಡಲ್ಲಿ ಕೂತ್ಕೊಂಡು ಬಂದ್ಬಿಟ್ಟಿದ್ದಾನೆ. ಅವ್ರು ಫ್ರೆಂಡ್ಶಿಪ್ ಮಾಡ್ದ, ಇವ್ರು ಫ್ರೆಂಡ್ಶಿಪ್ ಮಾಡ್ದ, ನನ್ನ ಜೊತೆ ಚೆನ್ನಾಗಿದ್ದ, ಇನ್ನೊಬ್ಬರ ಜೊತೆ ಚೆನ್ನಾಗಿದ್ದ, ಸುಮ್ಮನೆ ಕೂತಲ್ಲೇ ಕೂಡೋದು, ಅವ್ರ ಜೊತೆ ಮಾತಾಡೋದು, ಇವ್ರ ಜೊತೆ ಮಾತಾಡೋದು, ಯಾವುದು ಟಾಸ್ಕ್ಗಳಿಲ್ಲ. ಗೆಸ್ಟ್ ಆಗಿ ಬಂದಾಗಂತೂ ಸುಮ್ಮನೆ ಅವ್ರ ಜೊತೆ ಮಾತಾಡೋದು, ಇವ್ರ ಜೊತೆ ಮಾತಾಡೋದು. ನಡುವೆ ಈ ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ಘೋಷಣೆ ಆದಮೇಲೆ ಸ್ವಲ್ಪ ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಅಶ್ವಿನಿ ಗೌಡ ಅಂಥವ್ರನ್ನ ಇಂಥವ್ರನ್ನ ಎದುರಾಕೊಳ್ಳೋದು ಬಿಟ್ಟರೆ ಈ ಅಪ್ಪ ಎಲ್ಲೂ ಟಾಸ್ಕ್ಗಳನ್ನು ಆಡಿಲ್ಲ, ಟಾಸ್ಕ್ಗಳನ್ನು ಗೆಲ್ತಿಲ್ಲ, ಒಂದು ಬಾಲ್ಗಳನ್ನು ಎಲ್ಲಿ ಈ ಥರದಿಂದ ತೆಗೆದು ಆ ಥರ ಹಾಕಿಲ್ಲ ಅನ್ನುವಂಥ ವ್ಯಕ್ತಿ ರಜತ್ ಕಿಶನ್ ಹೇಗೆ ಉತ್ತಮ. ಹಾಗಾಗಿ ಆ ವ್ಯಕ್ತಿಗೆ ಕರಿ ನೀರನ್ನು ಹಾಕ್ತೀನಿ ಅಂತ ಹೇಳಿ ಕರಿ ನೀರಿನ ಬಕೆಟ್ನಲ್ಲಿ, ಗಾಜಿನ ಕೊಡದಲ್ಲಿ ಈ ವ್ಯಕ್ತಿ ಈ ಗಿಲ್ಲಿ ಕರಿ ನೀರನ್ನು ಹಾಕಿರ್ತಾನೆ. ಹಾಗಾಗಿ ಈ ಗಿಲ್ಲಿ ನಟ ಸೂಕ್ತವಾದ ಕಾರಣವನ್ನು ಕೊಟ್ಟು ರಜತ್ ಕಿಶನ್ಗೆ ಒಂದು ತಕ್ಕ ಮಟ್ಟದ ಪಾಪದ ಕೂಡ ತುಂಬಿದೆ ಅನ್ನುವಂಥ ಮಾತಿನ ಅರ್ಥವನ್ನು ಈ ಕಿಚ್ಚ ಸುದೀಪ್ ಅವ್ರು ಕೇಳಿದ ಪ್ರಶ್ನೆಗೆ ಸಮರ್ಥವಾಗಿ ಉತ್ತರ ಕೊಡ್ತಾನೆ. ಆದರೆ ಈ ರಜತ್ ಕಿಶನ್ಗೆ ಸೂಕ್ತವಾದ ಕೌಂಟರ್ ಕೊಡಲಿಕ್ಕೆ ಆಗಲಿಲ್ಲ ಅಂತಲೇ ಹೇಳ್ಬೋದು ವೀಕ್ಷಕರೇ. ಹಾಗಾಗಿ ಗಿಲ್ಲಿ ನಟ ಈ ಸೀಸನ್ನ ಫೈನಲ್ ಹತ್ರ ಹೆಜ್ಜೆ ಇಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ಈ ವಾರದಲ್ಲಿ ಯಾರಿಗೆ ಕಿಚ್ಚನ ಚಪ್ಪಾಳೆ ಸಿಗುತ್ತೋ ಇಲ್ಲೋ ಅನ್ನುವಂಥದ್ದನ್ನು ನೋಡಬೇಕಾಗಿದೆ. ಯಾಕಂದರೆ ಸೀಸನ್ ಸ್ಟಾರ್ಟ್ ಆಗೋದ್ರಿಂದ ಕೇವಲ 4 ಜನರಿಗೆ ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ, ಯಾರಿಗೂ ಸಿಕ್ಕಿಲ್ಲ ಕಿಚ್ಚನ ಚಪ್ಪಾಳೆ. ಹಾಗಾಗಿ ಈ ವಾರ ಕಿಚ್ಚನ ಚಪ್ಪಾಳೆ ಯಾರಿಗಾದ್ರೂ ಕೊಡ್ತಾರೋ ಅಥವಾ ಇಲ್ಲೋ ಅನ್ನುವಂಥದ್ದು ನಾವು ಕಾದು ನೋಡಬೇಕಾಗುತ್ತೆ ವೀಕ್ಷಕರೇ. ಇದೀಗಿತ್ತು ಇವತ್ತಿನ ಪ್ರೋಮೋ ರಿವ್ಯೂ. ಹಾಗೆ ಮತ್ತೆ ಯಾರ್ಯಾರ ಮೇಲೆ ಈ ಪಾಪದ ಕೊಡ ತುಂಬಿದೆ ಅನ್ನುವಂಥ ಈ ಚಟುವಟಿಕೆಯಲ್ಲಿ ಯಾರ ಮೇಲೆ ರೀಸನ್ಗಳನ್ನು ಕೊಟ್ಟು ಯಾರ ಬಕೆಟ್ಗೆ ಈ ಕರಿ ನೀರನ್ನು ಹಾಕ್ತಾರೆ ಅನ್ನುವಂಥದ್ದನ್ನು ಇವತ್ತಿನ ಸಂಜೆನ ಎಪಿಸೋಡ್ನಲ್ಲಿ ನಾವು ನೋಡಬೇಕಾಗುತ್ತೆ ವೀಕ್ಷಕರೇ. ಅಲ್ಲಿವರೆಗೂ ನನ್ನ ಈ ಚಾನಲ್ ಜೊತೆ ಈ ಜಾಯಿನ್ ಆಗಿರಿ ಅಂತ ಹೇಳ್ತಾ ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಬರುವ ಎಲ್ಲ ರೀತಿಯ ಅಪ್ಡೇಟ್ಗಳನ್ನು ನಿಮಗೆ ಕೊಡ್ತಾ ಇರ್ತೀನಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರಗಳು ವೀಕ್ಷಕರೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.